ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ಇನ್ವೆಸ್ಟಿಗೇಷನ್ ನಿರ್ಣಾಯಕ ಹಂತಕ್ಕೆ ಬಂದಂತಹ ಸಂದರ್ಭದಲ್ಲಿಯೇ ಬಿಜೆಪಿ ಇದೇ ವಿಚಾರದಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗ್ತಾ ಇದೆ. ಯಾರ್ಯಾರು ಅಪಪ್ರಚಾರವನ್ನು ಮಾಡ್ತಾ ಇದ್ರು, ಯಾರ್ಯಾರು ಸುಳ್ಳು ಸುದ್ದಿಯನ್ನು ಧರ್ಮಸ್ಥಳದ ವಿಚಾರದಲ್ಲಿ ಹರಡ್ತಾ ಇದ್ರು, ಅಂಥವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಆಗ್ರಹಿಸಿ ಧರ್ಮಸ್ಥಳ ಚಲೋಗೆ ಬಿಜೆಪಿ ಮುಂದಾಗಿರುವಂಥದ್ದು. ಕ್ಷೇತ್ರದ ವಿರುದ್ಧ ಅಪಪ್ರಚಾರವನ್ನು ಖಂಡಿಸಿ ಬಿಜೆಪಿ ನಡೆಸ್ತಾ ಇರುವಂತಹ ಹೋರಾಟ ಇದು ಧರ್ಮಸ್ಥಳ ಚಲೋ. ಧರ್ಮಸ್ಥಳದ ಜೊತೆಗೆ ನಾವು ಘೋಷವಾಕ್ಯದೊಂದಿಗೆ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಶಾಸಕ SR ವಿಶ್ವನಾಥ್ ನೇತೃತ್ವದಲ್ಲಿ ಮೊದಲ ಹಂತದ ರ್ಯಾಲಿ ಇವತ್ತು ಆರಂಭ ಆಗಿರುವಂಥದ್ದು. ನೆಲಮಂಗಲದ ಕುಣಿಗಲ್ ಗೇಟ್ನಿಂದ ಆರಂಭವಾಗಲಿರುವಂತಹ ರ್ಯಾಲಿ ಇದು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. 300ಕ್ಕೂ ಹೆಚ್ಚು ಕಾರುಗಳಲ್ಲಿ ಧರ್ಮಸ್ಥಳ ಚಲೋ ರ್ಯಾಲಿಯಲ್ಲಿ ಬಿಜೆಪಿಯ ಕಾರ್ಯಕರ್ತಗಳು ಭಾಗಿಯಾಗ್ತಾರೆ. 1000ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರಿಂದ ಧರ್ಮಸ್ಥಳ ಚಲೋ ಅಭಿಯಾನವನ್ನು ಕೈಗೊಳ್ಳಲಾಗಿದೆ. ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆಯೋದಕ್ಕೆ ಬಿಜೆಪಿಯ ಕಾರ್ಯಕರ್ತರು ನಿರ್ಧರಿಸಿದ್ದಾರೆ. ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ವಿರುದ್ಧ ಆಗ್ತಾ ಇರುವಂತಹ ಅಪಪ್ರಚಾರ, ವ್ಯವಸ್ಥಿತ ಷಡ್ಯಂತ್ರ ಎಲ್ಲವೂ ಕೂಡ ಗೊತ್ತಾಗಬೇಕು, ಬಹಿರಂಗವಾಗಬೇಕು ಅಂತ ಕೂಡ ಆಗ್ರಹಿಸ್ತಾ ಇದ್ದಾರೆ. ಅಪಪ್ರಚಾರ ಮಾಡ್ತಾ ಇರೋರಿಗೆ ಶಿಕ್ಷೆ ಆಗಬೇಕು ಅಂತ ಕೂಡ ಸಂಕಲ್ಪವನ್ನು ಕೊಟ್ಟು ಧರ್ಮಸ್ಥಳಕ್ಕೆ ಬಿಜೆಪಿಯ ನಾಯಕರುಗಳ ಈ ರ್ಯಾಲಿ, ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಸಾಗ್ತಾ ಇರುವಂತಹ ಈ ರ್ಯಾಲಿ ಸಾಗ್ತಾ ಇರುವಂತಹದ್ದು. ಒಟ್ಟು 2 ಹಂತದಲ್ಲಿ ರ್ಯಾಲಿಯನ್ನು ನಡೆಸುವುದಕ್ಕೆ ರೆಡಿ ಆಗಿದ್ದಾರೆ. ಇವತ್ತು SR ವಿಶ್ವನಾಥ್ ನೇತೃತ್ವದಲ್ಲಿ, ಯಲಹಂಕ ಶಾಸಕರ ನೇತೃತ್ವದಲ್ಲಿ ಮೊದಲ ಹಂತದ ರ್ಯಾಲಿ ಆರಂಭ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ. ನಾಳೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮತ್ತೊಂದು ರ್ಯಾಲಿಯನ್ನು ಕೂಡ ಬಿಜೆಪಿ ಕೈಗೊಂಡಿರುವಂತಹದ್ದು. ಈ ಮೂಲಕ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರೋರಿಗೆ, ಸುಳ್ಳು ಸುದ್ದಿಯನ್ನು ಹರಡಿಸ್ತಾ ಇರೋರ ವಿರುದ್ಧ ಸಮರವನ್ನ ಸಾರೋದಕ್ಕೆ ಬಿಜೆಪಿ ನಿರ್ಧರಿಸಿದೆ. ಮತ್ತೊಂದು ಕಡೆ ಸೋಮವಾರ ಇದೇ ಷಡ್ಯಂತ್ರದ ವಿಚಾರಕ್ಕೆ, SIT ತನಿಖೆಯ ವಿಚಾರಕ್ಕೆ, ಧರ್ಮಸ್ಥಳದ ಪ್ರಕರಣದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಗೃಹ ಸಚಿವರಾದಂತಹ G ಪರಮೇಶ್ವರ್ ಅವರು ಅಧಿವೇಶನದಲ್ಲಿ ಉತ್ತರವನ್ನು ಕೊಡಲಿಕ್ಕಿದ್ದಾರೆ. ಹಾಗಾಗಿ ಎಲ್ಲ ಬೆಳವಣಿಗೆಗಳು ಕೂಡ ಸದ್ಯಕ್ಕಂತೂ ಕುತೂಹಲವನ್ನು ಕೆರಳಿಸ್ತಾ ಇದೆ. ಇಲ್ಲಿಯವರೆಗೂ ಇದೇ ಅಪಪ್ರಚಾರ, ಸುಳ್ಳು ಸುದ್ದಿಯ ವಿರುದ್ಧ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ಭಕ್ತಾದಿಗಳು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ರು. ಮೂಲೆ ಮೂಲೆಗಳಲ್ಲೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ರು. ಈಗ ಇದೇ ಅಖಾಡಕ್ಕೆ ಬಿಜೆಪಿ ನಾಯಕರುಗಳ ಎಂಟ್ರಿ ಆಗಿದೆ. ಇವತ್ತು ಮೊದಲ ಹಂತದಲ್ಲಿ ರ್ಯಾಲಿಯನ್ನು ಮಾಡೋದಕ್ಕೆ ಬಿಜೆಪಿ ನಾಯಕರುಗಳು ನಿರ್ಧರಿಸಿದ್ದಾರೆ. ಇದರ ನೇತೃತ್ವವನ್ನು ಯಲಹಂಕದ ಶಾಸಕ SR ವಿಶ್ವನಾಥ್ ಅವರು ವಹಿಸಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 300 ಕಾರುಗಳಲ್ಲಿ 1000ಕ್ಕೂ ಹೆಚ್ಚು ಕಾರ್ಯಕರ್ತರು ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಪ್ರಯಾಣವನ್ನು ಕೈಗೊಳ್ತಾರೆ. ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದು ಅಲ್ಲಿಂದಲೇ ಒಂದು ಸಂದೇಶವನ್ನು ಕೂಡ ರವಾನಿಸೋದಕ್ಕೆ ಮುಂದಾಗ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಿಂದೂಗಳ ಒಂದು ಧಾರ್ಮಿಕ ವ್ಯವಸ್ಥೆಗೆ ಧಕ್ಕೆ ಬರ್ತಕ್ಕಂಥ ವಿಚಾರಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಅಪಪ್ರಚಾರದ ಮೂಲಕ ಆ ಕ್ಷೇತ್ರಕ್ಕೆ ಭಂಗ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಈ ಒಂದು ಅಪಪ್ರಚಾರಕ್ಕೆ ಮಣಿಯದೆ ಇವತ್ತೇನು ವಿಧಾನಸಭೆ ಅಧಿವೇಶನ ನಡೀತಾ ಇದೆ, ಆ ದೃಷ್ಟಿಯಿಂದ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಸರಿಯಿಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಮತ್ತು ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಜನತೆ ಶ್ರೀ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ವಿಚಾರಗಳನ್ನು ಸರ್ಕಾರಕ್ಕೆ ಮನಮುಟ್ಟುವಂತೆ ಮಾಡ್ತಕ್ಕಂಥ ದೃಷ್ಟಿನಲ್ಲಿ ಒಂದು ಹಿಂದುತ್ವದ ನೆನೆಯಲ್ಲಿರತಕ್ಕಂಥ ಧಾರ್ಮಿಕ ಕ್ಷೇತ್ರಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರತಿಕ್ರಿಯೆ ಬರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ತಯಾರಿನಲ್ಲಿ ಭಾರತೀಯ ಜನಪ್ರಿಯ ಶಾಸಕರಾದ SR ಜೊತೆ ಈಗ ಶಾಸಕರಂತ SR ವಿಶ್ವನಾಥ್ ಸರ್ ಇದ್ದಾರೆ. ಸರ್ ನಮಸ್ತೆ. ಇವತ್ತಿನ ಧರ್ಮಸ್ಥಳ ಚಲೋ ಹೇಗಿರೋದೆ, ಹೇಗೆ ಸರ್? ತಾವೇ ನೋಡ್ತಾ ಇದ್ದೀರಿ, ಬೆಳಗ್ಗೆ 6:30ಗೆ ನಮ್ಮ ಗ್ರಾಮದಿಂದ ಸುಮಾರು 200ಕ್ಕೂ ಹೆಚ್ಚು ವೆಹಿಕಲ್ ಬಂದಿದ್ದಾವೆ. ಇಲ್ಲೂ ಕೂಡ 106 ವಾಹನಗಳು ಜಮಾವಣೆ ಆಗಿದೆ. ನಾವು ಇದು 10 ದಿನಗಳಿಂದನೇ ಈ ಥರ ಧರ್ಮಸ್ಥಳ ಚಲೋ ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಇವತ್ತೇನು ವ್ಯವಸ್ಥಿತವಾಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಬಗ್ಗೆ, ಶ್ರೀ ಕ್ಷೇತ್ರದ ಬಗ್ಗೆ ಒಂದು ಅಪಪ್ರಚಾರವನ್ನು ಮಾಡ್ತಾ ಇದ್ರು. ನಾವು ಹಿಂದೂಗಳಾಗಿ, ಸನಾತನ ಧರ್ಮೀಯರಾಗಿ ಮತ್ತು ಶ್ರೀ ಕ್ಷೇತ್ರದ ಬಗ್ಗೆ ಅತ್ಯಂತ ನಾವು ಗೌರವನಿಟ್ಟಿರ್ತಕ್ಕಂಥ ಹಿಂದೂಗಳು ಕೈ ಕೊಟ್ಕೊಂಡು ಕುತ್ಕೊಳ್ಳೋಕ್ಕಾಗೋದಿಲ್ಲ. ಕುಮಾರಿ ಸೌಜನ್ಯಳ ಕೊಲೆಯ ತನಿಖೆ ಆಗಬೇಕು ಅಂತ ನಾವು ಒತ್ತಾಯ ಮಾಡಿದ್ವಿ. ಆದರೆ ತನಿಖೆಯನ್ನು ಇಟ್ಕೊಂಡು ನೇರವಾಗಿ ಇವತ್ತು ಧರ್ಮಸ್ಥಳದ ಬುಡಕ್ಕೇನೆ ಕೈ ಇಡ್ತಕ್ಕಂಥ ಕೆಲಸವನ್ನು ಕೆಲವು ಯಾರು ಮಾಡ್ತಾಯಿದ್ರು.
ಅದನ್ನು ನಾವು ವಿರೋಧಿಸಿ ಧರ್ಮಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆ ಆಗಬಾರ್ದು ಅಂತೇಳಿ ಇವತ್ತು ನೂರಾರು ಕಾರುಗಳಲ್ಲಿ ನಮ್ಮ ಯಲಹಂಕ ಕ್ಷೇತ್ರದಿಂದ ನಾವು ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಧರ್ಮಸ್ಥಳದ ಅಲ್ಲಿ ಎಲ್ಲೆಲ್ಲಿ ಹೋಗ್ತೀರಾ, ಅಲ್ಲಿ ಇವತ್ತು ವಾಸ್ತವ್ಯ ಹೂಡ್ತೀರಾ, ಹೇಗೆ ಸರ್? ಅಲ್ಲಿ ಎಲ್ಲಿ ಭೇಟಿ ಕೊಡ್ತೀರಾ? ನಾವೇನಿಲ್ಲ, ಈಗ ಹೋದ ತಕ್ಷಣ ಧರ್ಮಸ್ಥಳ ಬಹುಶಃ ಒಂದು 2:30-3 ಗಂಟೆಗೆ ನಾವು ಎಂಟ್ರಿ ಆಗ್ತೀವಿ. ಅಲ್ಲಿ ಹೋದ ತಕ್ಷಣ ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ನಾವು ಅಲ್ಲಿ ಉಳ್ಕೊಳ್ಳೋಂಥ ವ್ಯವಸ್ಥೆ ನಾವು ಮೊದಲೇ ಮಾಡಿದ್ದೀವಿ. ಸೊ ಎಲ್ಲ ನಮ್ಮ ಬಂದಿರತಕ್ಕಂಥ ಮುಖಂಡರಿಗೆ ಅಲ್ಲಿ ಉಳ್ಕೊಳ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಅದಾದಮೇಲೆ ಸಂಜೆನೇ ನಾವು ದೇವರ ದರ್ಶನವನ್ನು ಮಾಡ್ತೀವಿ. ದೇವರ ದರ್ಶನವನ್ನು ಮಾಡಿ ಹೊರಗಡೆ ಬಂದು ನಾವೊಂದು ಸಂಕಲ್ಪ ಮಾಡ್ತೀವಿ. ಇವತ್ತೇನೋ ಧರ್ಮಸ್ಥಳದ ವಿರುದ್ಧವಾದಂಥ ನಿರಂತರವಾದಂಥ ಅಪಪ್ರಚಾರ ನಡೀತಾ ಇದೆ, ಇದು ಎಲ್ಲಿವರೆಗೂ ನಿಲ್ಲಲ್ವೋ ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಅದು ಧರ್ಮಾಧಿಕಾರಿಗಳನ್ನ ಭೇಟಿ ಮಾಡಿ ಬೆಂಬಲ ಕೋರುವಂಥದ್ದು ಏನಾದರೂ ಆಗತ್ತಾ ಸರ್? ಸದ್ಯಕ್ಕೆ ನಾವೇನು ಧರ್ಮಾಧಿಕಾರಿಗಳನ್ನು ಭೇಟಿ ಮಾಡುವಂಥದ್ದಿಲ್ಲ. ಅವ್ರೇನಾದರೂ ಅವಕಾಶ ಕೊಟ್ಟರೆ ನಾವು ಹೋಗಿ ಅವರನ್ನು ಮಾತಾಡಿಸ್ಕೊಂಡು ಬರ್ತೀವಿ. ಮತ್ತು ಇವತ್ತು ಜೊತೆಯಲ್ಲಿ ನಾಳೆ ಬೆಳಗ್ಗೆ ನಮ್ಮ ರಾಜ್ಯ ಅಧ್ಯಕ್ಷ ಅಂತ BY ವಿಜಯೇಂದ್ರ ಅವರು, ಅಶೋಕ್ ಅವರು, ಒಂದು 35-40 ಜನ ಶಾಸಕರು ಕೂಡ ಅಲ್ಲಿ ಬರ್ತಾ ಇದ್ದಾರೆ. ಅಲ್ಲಿ ನಾವೆಲ್ಲ ಹೋಗಿ ಮತ್ತೆ ದೇವರ ದರ್ಶನವನ್ನು ಮಾಡಿ ಅಲ್ಲಿ ನಾವು ನಮ್ಮ ಎಲ್ಲ ಕಾರ್ಯಕರ್ತರನ್ನು ಕುರಿತು ಒಂದೆರಡು ವಿಚಾರಗಳನ್ನು ಹೇಳಿ ಧರ್ಮಕ್ಷೇತ್ರದಲ್ಲಿ ನಾವೊಂದು ಸಂಕಲ್ಪವನ್ನು ಕೂಡ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೀವಿ. SIT ತನಿಖೆ ಆಗ್ತಾ ಇದೆ. SIT ತನಿಖೆ ಮಧ್ಯೆ ಈ ರೀತಿ ಅಪಪ್ರಚಾರಗಳು ಆಗ್ತಾ ಇರುವಂಥದ್ದು, ಸರ್ಕಾರ ಏನಾದರೂ ಮಧ್ಯಂತರ ಹೊರದು ಬಿಡುಗಡೆ ಮಾಡಬೇಕು ಅಂತ ಆಗ್ರಹ ಮಾಡ್ತಾರೆ ಏನು ಸರ್? ನಾವು ಈಗಾಗಲೇ ಮೊನ್ನೆ ನಡೆದಂಥ ಅಧಿವೇಶನದಲ್ಲಿ ಕೂಡ ಮಧ್ಯಂತರ ವರದಿಯನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದೀವಿ ನಾವು. ಯಾಕಂದರೆ ಇವತ್ತು ಕಾಂಗ್ರೆಸ್ಸಿನ ಪ್ರಭಾವಿ ಸಚಿವರುಗಳು ಕೂಡ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. DK ಶಿವಕುಮಾರ್ ಅಂತವರು ಕೂಡ ಹೇಳಿದ್ದಾರೆ ಇದರ ದೊಡ್ಡ ಷಡ್ಯಂತ್ರ ನಡೀತದೆ ಅಂತೇಳಿ. ಬಹುಶಃ ಇದು ಅವ್ರಿಗೆ ಮೊದಲೇ ಗೊತ್ತಿತ್ತು ಈ ಷಡ್ಯಂತ್ರ ಅಂತೇಳಿ. ಆದರೆ ತನಿಖೆ ಗಡ್ಡಿ ಮಾಡಬಾರ್ದು ಅಂತ ನಾವು ಕೂಡ ಸುಮ್ಮನೆ ಇದ್ವಿ. ಆದರೆ ತನಿಖೆ ಎಲ್ಲೋ ಒಂದು ಕಡೆ ಅಡ್ಡದಾರಿ ಹಿಡಿಸ್ತಕ್ಕಂಥ ಕೆಲಸವನ್ನೇ ಕೆಲವರು ಏನು ಕುತಂತ್ರ ಮಾಡ್ತಾಯಿದ್ರು. ಇವತ್ತು ಅದ್ರ ಬಗ್ಗೆ ಎಲ್ಲ ನೆನ್ನೆ ನೋಡಿದ್ದೀವಿ ನಾವು. ಸಾಕಷ್ಟು ಜನ ಮಂತ್ರಿಗಳು ಕೂಡ ಇವತ್ತು ಧರ್ಮಸ್ಥಳದ ಪರವಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನಾವು ಸೋಮವಾರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಅಸೆಂಬ್ಲಿಯಲ್ಲಿ. ಈ ಏನು ಮಧ್ಯಂತರ ವರದಿ ಇಲ್ಲ ಪೂರ್ಣ ವರದಿ ಏನಾದರೂ ತಯಾರಾಗಿದ್ದರೆ ಆ ವರದಿಯನ್ನು ಮಂಡಿಸಬೇಕು ಅಂತಕ್ಕಂಥದ್ದನ್ನು ನಾವು ಸೋಮವಾರ ಮಾಡ್ತೀವಿ. ಇದೇ ರೀತಿ ವರದಿ ತನಿಖೆ ಆಗದೆ ಹೋದರೆ ಯಾವ ರೀತಿಯಾಗಿ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಸರ್? ನಾವು ಈ ಹೋರಾಟ ಅಪಪ್ರಚಾರವನ್ನು ಮಾಡಿದ್ರೆ ನಾವಂತೂ ಸುಮ್ಮನೆ ಇರೋದಿಲ್ಲ. ಮತ್ತು ಈ ಧರ್ಮಸ್ಥಳದ್ದು ಏನಿವತ್ತು ತನಿಖೆ ಆಗಿದೆಯಲ್ಲ ಇದು ಅಂತಿಮ ಆಗಬೇಕು. ಯಾಕಂದರೆ ಇವತ್ತು ಯಾರು ಕೆಲವರು ಇದನ್ನು ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡಿ ತನಿಖೆ ಆಗಿತ್ತು, ಇದರಲ್ಲೂ ಅವರು ಸಮಾಧಾನ ಆಗಲ್ಲ. ಮುಂದೆ ಇನ್ನೊಂದು ತನಿಖೆ ಮಾಡ್ತಾರೆ. ಬಟ್ ಈ ತನಿಖೆ ಇಲ್ಲಿಗೆ ಮುಕ್ತಾಯ ಆಗಬೇಕು. ಇದು SR ವಿಶ್ವನಾಥ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಈ ಹೋರಾಟ ಇಲ್ಲಿಗೆ ಮುಕ್ತಾಯ ಆಗಲ್ಲ. ಅಪಪ್ರಚಾರ ಮಾಡುವವರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೇವೆ. ಸರ್ಕಾರ ಮಧ್ಯ ಪ್ರವೇಶಿಸಿ ಏನು ತನಿಖೆ ಆಗ್ತಾ ಇದೆ ಮಧ್ಯಂತರ ವರದಿಯನ್ನು ಕೂಡ ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತೀವಿ ಅಂತೇಳಿ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಹನುಮಂತು ಜೊತೆ ಲೋಕೇಶ್ ಪಾಡದಲ್ಲ, ಪಬ್ಲಿಕ್ TV ಬೆಂಗಳೂರು. 1000ಕ್ಕೂ ಹೆಚ್ಚು BJP ಕಾರ್ಯಕರ್ತರು 300 ಕಾರಿನಲ್ಲಿ ಧರ್ಮಸ್ಥಳಗೆ ಈಗ ಪ್ರಯಾಣವನ್ನು ಬೆಳೆಸ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ BJPಯ ಶಾಸಕರು ಕೂಡ ಮಾತನಾಡಿದರು. ಒಂದು ಮಧ್ಯಂತರ ವರದಿಯನ್ನು ಸರ್ಕಾರ ತರಿಸ್ಕೊಳ್ಬೇಕು. ಈ ಇನ್ವೆಸ್ಟಿಗೇಷನ್ನಲ್ಲಿ ಏನು ಪ್ರಗತಿಯಾಗಿದೆ, SIT ಏನು ಕಂಡುಕೊಂಡಿದೆ ಅದನ್ನು ಹೇಳಬೇಕು. ಯಾಕೆಂದರೆ ಸಾಕಷ್ಟು ಗೊಂದಲಗಳಾಗ್ತಾ ಇದ್ದಾವೆ. ಸುಳ್ಳು ಸುದ್ದಿಯನ್ನು ಹರಡೋರು, ಅಪಪ್ರಚಾರ ಮಾಡುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ಲದಕ್ಕೂ ಒಂದು ಕ್ಲಾರಿಟಿ ಬೇಕು. ಅದೇನೇ ಆದರೂ ಕೂಡ ನಾವು ಧರ್ಮಸ್ಥಳದ ಪರವಾಗಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವವರ ವಿರುದ್ಧವಾಗಿ ನಿಲ್ತೇವೆ ಅನ್ನುವಂತಹ ಮೆಸೇಜನ್ನು ಈ ಮೂಲಕ ಕೊಡ್ತಾ ಇದ್ದೇವೆ ಅಂಥೇಳಿ SR ವಿಶ್ವನಾಥ್ ಅವರು ಹೇಳಿರುವಂಥದ್ದು. ನಾಳೆ 20-30 ಜನ BJPಯ ಶಾಸಕರುಗಳು ಕೂಡ ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅದರ ನೇತೃತ್ವವನ್ನು BJPಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ವಹಿಸಿಕೊಂಡಿದ್ದಾರೆ. ಈ ಮೂಲಕ ಅಖಾಡಕ್ಕೆ BJP ಅಧಿಕೃತವಾಗಿ ಎಂಟ್ರಿಯನ್ನು ಪಡೆದುಕೊಂಡಿರುವಂಥದ್ದು. ಇಷ್ಟು ದಿನ ರಾಜ್ಯದ ಮೂಲೆ ಮೂಲೆಯಲ್ಲಿ ಧರ್ಮಸ್ಥಳದ ಭಕ್ತಾದಿಗಳಿಂದ ಪ್ರೊಟೆಸ್ಟ್ ಆಗ್ತಾ ಇತ್ತು. ಮೊನ್ನೆ ಸೆಷನ್ನಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗಿತ್ತು. ನಾಡಿದ್ದು ಅಂದರೆ ಸೋಮವಾರ ಒಂದು ಮಹತ್ವದ ಬೆಳವಣಿಗೆಗಳು ಕೂಡ ಈ ಪ್ರಕರಣದಲ್ಲಾಗುವಂತಹ ಸಾಧ್ಯತೆ ಇದೆ. ನೋಡೋಣ BJP ಎಂಟ್ರಿಯಿಂದ ಮತ್ತೇನೆಲ್ಲ ಬೆಳವಣಿಗೆಗಳಾಗುತ್ತೆ ಈ ವಿಚಾರದಲ್ಲಿ ಅಂಥೇಳಿ.